टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಆರ್ಸಿಬಿ ಕಾಲ್ದೊಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುನ್ಹಾ ಆಯೋಗ ಈಗಾಗಲೇ ವರದಿಯನ್ನು ಕೂಡ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅದು ಕೂಡ ಚರ್ಚೆ ಬರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ, ಅಲ್ಲಿ ಆರ್ಸಿಬಿ ಕಾಲ್ದೊಳಿತದ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ವರದಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಈಗಾಗಲೇ ಅದರ ಪಾಯಿಂಟ್ಸ್ಗಳೇನು ಅನ್ನೋದು ಕೂಡ ಗೊತ್ತಾಗಿದೆ. ಯಾರ್ಯಾರ ವಿಫಲತೆ ಎಲ್ಲೆಲ್ಲಿ ಎದ್ದು ಕಾಣ್ತಾ ಇದೆ ಅಂತ. 11 ಗಂಟೆಗೆ ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. 11 ಗಂಟೆಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಕಾಲ್ತುಳಿತಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಜೊತೆಗೇನು ಅಂದರೆ ಆ ತಂಡದ ಮಾಲೀಕತ್ವ ಜೊತೆ ಸರ್ಕಾರ ಅಂದರೆ ಪೊಲೀಸರು ಇದು ಸಾಧ್ಯವೇ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಿದೆಯಲ್ಲ ಇವರು, ಅದು ಎಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ. ಬರೀ ಪೊಲೀಸರು ಮಾತ್ರ ಬಲಿ ಕೊಟ್ಟಂಗಲ್ಲ, ಬೇರೆ ಬೇರೆಯವರು ಈ ಬರಬೇಕಲ್ಲ ಅದರ ವ್ಯಾಪ್ತಿನಲ್ಲಿ. 79 ಜನ ಪೊಲೀಸರನ್ನ ಇಟ್ಕೊಂಡು ನೀವು ಪೂರ್ತಿ ನಿಭಾಯಿಸ್ತೀವಿ ಅಂತಂದರೆ ಆಗುತ್ತಾ ಇದು? ಏನು ವ್ಯವಸ್ಥೆ ಮಾಡಿದಿರಿ? 2 ಜನ ಪೊಲೀಸರಿದ್ದರು, 2 ಜನ ಎಷ್ಟು ಆ್ಯಂಬುಲೆನ್ಸ್ಗಳಿದ್ವು? 3:30 ಆದರೂ ಕೂಡ 5:30 ತನಕ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಅಂದರೆ ಏನು ಅರ್ಥ ಇದು?